ಪ್ರಚಲಿತ ಸಮಸ್ಯೆಗಳ ಬಗ್ಗೆ ರಾಷ್ಟ್ರಕ್ಕೆ ತಮ್ಮದೇ ಆದಂಥ ದೃಷ್ಟಿಕೋನವನ್ನು ನೀಡ್ತಾ ಬಂದಿರತಕ್ಕಂಥ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕರ್ನಾಟಕವನ್ನು ಕೊಂಡೊಯ್ಯಲು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಕೇಂದ್ರದ ಸಚಿವರು ಹಿರಿಯರು ನಮ್ಮೆಲ್ಲರ ಮತ್ತೊಬ್ಬ ನಾಯಕರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ರವರೇ, ಇದೀಗ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ನನ್ನ ಸಹೋದರಿ ಕೇಂದ್ರ ಸಚಿವರಾದ ಕುಮಾರಿ ಶೋಭಾ ಕರಂದ್ಲಾಜೆ ಅವರೇ, ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಸದಾನಂದ ಗೌಡ್ರವರೇ, ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿಗಳು ನೂತನವಾಗಿ ನಮ್ಮ ಜೊತೆಯಲ್ಲಿ ಸಂಸತ್ತಿಗೆ ಪ್ರವೇಶ ಮಾಡಿರ್ತಕ್ಕಂಥ ನನ್ನ ಆತ್ಮೀಯ ಸನ್ಮಿತ್ರರು ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರೇ, ವಿರೋಧ ಪಕ್ಷದ ನಾಯಕರು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಒಂಕು ಡಗ್ಗುಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸಿ ಈ ಸರ್ಕಾರದ ಕಾರ್ಯವೈಖರಿಯಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಪರಿಹಾರದೇ ಮಾಡದೇ ಇರ್ತಕ್ಕಂಥ ಈ ಸರ್ಕಾರವನ್ನು ಕಿವಿ ಹಿಂಡ್ತಾ ಇರ್ತಕ್ಕಂಥ ನನ್ನ ಸನ್ಮಿತ್ರರಾಗಿರ್ತಕ್ಕಂಥ ಆರ್ ಅಶೋಕ್ರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರದಿಂದ ನಮ್ಮ ಜೊತೆಯಲ್ಲಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಸುಧಾಕರ್ ರೆಡ್ಡಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ GT ದೇವೇಗೌಡರವರೇ, ಕಾರಜೋಳರವರೇ, ಎಲ್ಲ ನೂತನ ಸಂಸತ್ತಿನ ಎಲ್ಲ ನನ್ನ ಸಹೋದರ ಹಿರಿಯರುಗಳೇ, ವಿಧಾನ ಪರಿಷತ್ತಿನ ಸದಸ್ಯರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರೇ, ಮಾಜಿ ಮಂತ್ರಿಗಳೇ, ನಮ್ಮ ಪಕ್ಷದ ಎಲ್ಲ ವಿವಿಧ ಘಟಕಗಳ ಪದಾಧಿಕಾರಿಗಳೇ, ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ BJP ಮತ್ತು JDSನ ಎಲ್ಲ ನಾಯಕರುಗಳೇ, ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ನನಗೆ ಮೊದಲೇ ಕರೆದ್ರು ವಿಜಯನ್ರವರು ನೀವು ಮಾತನಾಡಿ ಅಂತ. ನಾನಿಲ್ಲಪ್ಪ, ಮಾತನಾಡೋ ಅವಶ್ಯಕತೆ ಬೇಡ, ಮತ್ತೆ ಇನ್ನೊಂದು 2-3 ಸಭೆ ಆದಮೇಲೆ ನಾನು ಮಾತನಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೆ. ನಿಮ್ಮನ್ನ ಹೆಸರನ್ನು ಹಾಕಿದ್ದೀವಿ, ನೀವು ಮಾತಾಡಲೇಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಿದ್ರ ಮೇರೆಗೆ 19 ಜನ ಏನಿವತ್ತು ನಾವು ಗೆದ್ದಿದ್ದೇವೆ. ಮೊದಲನೇ ಹಂತದಲ್ಲಿ 14ರಲ್ಲಿ 12, ಎರಡನೇ ಹಂತದಲ್ಲಿ 14ರಲ್ಲಿ 7. ಇದಕ್ಕೆ BJP ಎಷ್ಟು ಮಟ್ಟಿಗೆ ನಮಗೆ ದೊಡ್ಡ ಕೊಡುಗೆಯನ್ನು ನೀಡ್ತೋ ಅಷ್ಟಾ ದೊಡ್ಡ ಕೊಡುಗೆಯನ್ನು ಜನತಾದಳದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ದೇವೇಗೌಡರವರು, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಕೊಟ್ಟಿದ್ದಾರೆ ಅನ್ನುವ ಸಂತೋಷದ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ತುಮಕೂರು ನನ್ನ ಆರಾಧ್ಯ ದೈವ, ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರ ಕೃಪಾಶೀರ್ವಾದ, ಪರಮ ಪೂಜ್ಯ ಆದಿಚುಂಚನಗಿರಿಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ಕೃಪಾಶೀರ್ವಾದ, ಎರಡು ಕಡೆಯಲ್ಲಿ ಸೋತಂಥವರನ್ನು ನಮ್ಮ ರಾಷ್ಟ್ರೀಯ ನಾಯಕರು ನನ್ನನ್ನು ಗುರುತಿಸಿ ಮತ್ತೆ ಎಲ್ಲ ಒಂದು ಕಡೆ ತುಮಕೂರಿನ ಚುನಾವಣೆಗೆ ನಿಲ್ಲು ಅಂತ ಹೇಳಿದಾಗ ನಮ್ಮ ಪಕ್ಷ ಯಾವ ರೀತಿ ಶಕ್ತಿ ಕೊಡ್ತೋ ಅದೇ ರೀತಿಯಾಗಿ ಜನತಾದಳದ ನಾಯಕರುಗಳು, ವಿಶೇಷವಾಗಿ ಕುಮಾರಸ್ವಾಮಿಯವರು, ಸನ್ಮಾನ್ಯ ದೇವೇಗೌಡರವರು ನನ್ನ ಕ್ಷೇತ್ರಕ್ಕೆ 5 ಬಾರಿ ಬಂದು ಪ್ರಾಯಶಃ ನನ್ನ ಗೆಲುವಿನಲ್ಲಿ JDSನವರ ಪಾತ್ರವೂ ಕೂಡ ತುಂಬ ಇದೆ ಅನ್ನೋದನ್ನು ನಾನು ಅವ್ರಿಗೆ ಅಭಿನಂದನೆಯನ್ನು, ಕೃತಜ್ಞತೆಯನ್ನು ನಮ್ಮ ಪಕ್ಷದವ್ರಿಗೆ ಯಾವ ರೀತಿ ಕೊಡೋದು ಅದೇ ಕೊಡೋದಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಾಜ್ಯ ಸರ್ಕಾರ, ಈ ಸರ್ಕಾರದ ಕಾರ್ಯವೈಖರಿ, ಇವತ್ತಿನ 1 ವರ್ಷದಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ನೀತಿಗಳು ಯಾವುದೇ ಹಿಂದೆ ಹೇಳಿದ್ರು. ನಮ್ಮ ಸಹೋದರ ಅಶೋಕ್ ಅವರು ಮಾತನಾಡ್ತಾ 1-2 ವಿಚಾರಗಳನ್ನು ತುಂಬ ಚೆನ್ನಾಗಿ ಹೇಳಿದ್ರು. ಈ ಸಾರಿಯ ಲೋಕಸಭಾ ಚುನಾವಣೆಯಲ್ಲಿ 143 ವಿಧಾನಸಭಾ ಕ್ಷೇತ್ರಗಳಲ್ಲಿ JDS BJP ಒಂದಾಗಿದ್ದರಿಂದ ಇವತ್ತು ನಮಗೆ ಸೋಲಾಗಿರ್ಬೋದು ಕೆಲವು ಕಡೆ, ಆದರೆ 143 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಮತವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿಗೆ ಎರಡೂ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಮತದಾರರು ಕಾರಣರಾಗಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಎಂದೂ ಕೂಡ ಹೈದರಾಬಾದ್ ಕರ್ನಾಟಕ 7 ಸೀಟ್ಗೆ 5 ಸೀಟ್ಗಳನ್ನು ಕಳ್ಕೊಂಡಿರಲಿಲ್ಲ. ಎಂಥ ಸಂದರ್ಭದಲ್ಲೂ ಕೂಡ ಕೊಪ್ಪಳ ಇರ್ಬೋದು, ರಾಯಚೂರು ಇರ್ಬೋದು, ಬಳ್ಳಾರಿ ಇರ್ಬೋದು, ವಿಶೇಷವಾಗಿ
ಗುಲ್ಬರ್ಗ ಇರ್ಬೋದು ಮತ್ತು ಬೀದರ್ ಇರ್ಬೋದು, ಕೆಲವಾರು ನಮ್ಮ ಭಾವನೆಗಳಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಅಡವಟ್ಟಾಗಿದ್ದರಿಂದ ಇವತ್ತು ನಾವು ಆ 5 ಸ್ಥಾನಗಳ ಜೊತೆಯಲ್ಲಿ ದಾವಣಗೆರೆಯನ್ನು ಕೂಡ ನಾವು ಕಳ್ಕೊಂಡಿದ್ದೇವೆ. ನಾನು ರಾಜ್ಯ ಅಧ್ಯಕ್ಷರು, ಯುವಕರಿದ್ದೀರಿ, ಏನಿದೆ ಯಾರು ಏನು ಅನ್ನೋದಕ್ಕಿಂತ ಬಿಟ್ಟು ಯಾರು ಕೆಲಸಕ್ಕೆ ಮಾಡ್ತಾರೋ, ಯಾರು ಪಾರ್ಟಿಗೋಸ್ಕರ ಇರ್ತಾರೋ, ಯಾರು ಯಾವ ರೀತಿ ನಡ್ಕೊಳ್ತಾರೋ ಅನ್ನೋದನ್ನು ಇನ್ನು ಮುಂದಾದರೂ ಸ್ವಲ್ಪ ಕಠಿಣವಾದ ಕ್ರಮವನ್ನು ನೀವು ತೆಗೆದುಕೊಳ್ಳದೆ ಹೋದರೆ ಯಾರೋ ಮಾಡಿದ ಪಾಪಕ್ಕೆ ಯಾರನ್ನೋ ಗುರಿ ಮಾಡ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕೊಡಬೇಡಿ ಅನ್ನುವ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ದಾವಣಗೆರೆ ವಿಶೇಷವಾಗಿ ಚಿಕ್ಕೋಡಿ 7 ಸ್ಥಾನಗಳನ್ನು ನಾವು ಯಾವ ರೀತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮನವರಿಕೆ ಆಗಬೇಕಾಗಿದೆ. ನೀವು ಯಾವ ರೀತಿ ಹೇಳ್ತೀರ, ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ ಈ ಸರ್ಕಾರ ಅಂತ ಹೇಳ್ತಾ ಇದ್ರಿ. ಸರ್ಕಾರ ಇನ್ನು 6 ತಿಂಗಳು ನಡೀತದೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಅದನ್ನು ಕುಮಾರಸ್ವಾಮಿ ಸಾಹೇಬ್ರೆ ಹೇಳಬೇಕು. 6 ತಿಂಗಳು ನಡೀತದ, 3 ತಿಂಗಳು ನಡೀತದ, 1 ವರ್ಷ ನಡೀತದ ಅನ್ನೋದನ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಬೇಕಾಯ್ತದೆ. 2 ಪಕ್ಷಗಳು ಒಂದಾಗಿರೋದು ಕಾಂಗ್ರೆಸ್ನವರಿಗೆ ನಿದ್ರೆ ಬರ್ತಾ ಇಲ್ಲ. ಕಾಂಗ್ರೆಸ್ಸಿನವರ ಭಾವನೆಗಳನ್ನು ಎಲ್ಲೋ ಒಂದು ಕಡೆ ಜನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. 1 ರೂಪಾಯಿ ಪೆಟ್ರೋಲ್ ಬೆಲೆಯನ್ನು ಜಾಸ್ತಿ ಮಾಡಿದಾಗ ಅವ್ರು ನಡೆದಂಥ ರೀತಿ ಇವತ್ತು ಕೇವಲ 3-3.5 ರೂಪಾಯಿ ಜಾಸ್ತಿ ಮಾಡಿ ಜನರಿಗೆ ವಂಚನೆಯನ್ನು ಮಾಡ್ತಾ ಇದ್ದಾರೆ. ನಾನು ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ ಮನವಿ ಮಾಡ್ತೀನಿ, ವೇದಿಕೆಯಲ್ಲಿರ್ತಕ್ಕಂಥ ನಮಗೆ ಒಂದು ರೀತಿಯ ಜವಾಬ್ದಾರಿ ಆದರೆ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ 19 ಸೀಟ್ಗಳನ್ನು 19 ಸೀಟ್ಗಳನ್ನು ಏನು 15 ಸೀಟ್ಗಳು ಬರ್ತವೆ ಎನ್ನುವ ಜಂಬದ ಮಾತನ್ನು ಆಡ್ತಾ ಇದ್ರು. ಅದಕ್ಕೆ ತಿಲಾಂಜಲಿಯನ್ನು ನೀಡಿದ್ದೀರಿ. ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ತುಮಕೂರು ಲೋಕಸಭಾ ಕ್ಷೇತ್ರ ಒಂದು ಕಡೆ ಬುದ್ಧಿಜೀವಿಗಳ, ಮತ್ತೊಂದು ಕಡೆ ಬಡವರು, ಕಡುಬಡವರು, ಅನೇಕ ಅಭಿವೃದ್ಧಿಯ ವಂಚಿತರಾಗಿರ್ತಕ್ಕಂಥ ಆ ಕ್ಷೇತ್ರದ ಜನ ಸೋಮಣ್ಣ ಸೋಲ್ತಾನೆ ಅಂತ ಹೇಳ್ತಾನೆ ಇದ್ರು. ಆದರೆ ಸೋಮಣ್ಣನ ಗೆಲ್ಲಿಸಿದಂಥ ಕೀರ್ತಿ ಜನತಾದಳ ಮತ್ತು BJPಯ ಮುಖಂಡರಿಗೆ, ಕಾರ್ಯಕರ್ತರಿಗೆ, ನಿಮಗೆ ತಲುಪ್ತದೆ ಅನ್ನೋ ಮಾತನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಜಲಶಕ್ತಿ ಮತ್ತು ರೈಲ್ವೆ ಖಾತೆಯ ರಾಜ್ಯ ಸಚಿವನಾಗಿ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರದ ಕಾರ್ಯವೈಖರಿಯನ್ನು ನಾನು ಮೊನ್ನೆ ತಾನೇ ಹೇಳಿದ್ದೇನೆ. ಒಂದು 6 ತಿಂಗಳು ನೀವು ಹೋಗಿ ಕುಳಿತುಕೊಂಡು ಇಲ್ಲಿಯ ಅಧಿಕಾರಿಗಳ ಕಾರ್ಯವೈಖರಿ, ಅಲ್ಲಿಯ ಅಧಿಕಾರಿಗಳ ಕಾರ್ಯವೈಖರಿ, ಸರ್ಕಾರ ಅಂದರೆ ಯಾವ ರೀತಿಯಾದ ಒಡಂಬಡಿಕೆಯಲ್ಲಿ ಕೆಲಸ ಮಾಡಬೇಕಾಯ್ತದೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಮತ್ತು ದೇಶಕ್ಕೆ ಏನನ್ನು ಕೊಡಬೇಕಾಯ್ತದೆ ಅನ್ನೋದಕ್ಕೆ ತಾವು ಕೇಂದ್ರ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ 15 ದಿನದ ನನ್ನ ಅನುಭವದಲ್ಲಿ ನನಗೆ ಒಂದು ರೀತಿ ಹೆಮ್ಮೆ ಆಗಿದೆ, ಸಂತೋಷ ಆಗಿದೆ. ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 3ನೇ ಬಾರಿಗೆ ಪ್ರಧಾನಿ ಆಗಿರ್ತಕ್ಕಂಥದ್ದು ಈ ದೇಶವನ್ನು ರಾಷ್ಟ್ರದಲ್ಲಿ 2ನೇ ಸ್ಥಾನಕ್ಕೆ ಕೊಂಡೊಯ್ಯೋದಕ್ಕೆ ಇನ್ನು ಕೇವಲ 2 ವರ್ಷದಲ್ಲಿ ಭಾರತ ದೇಶ 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಬರ್ತದೆ. ಜಲಶಕ್ತಿ ಮತ್ತು ರೈಲ್ವೆ ಮಂತ್ರಿಯಾಗಿ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಹೇಳ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ 1100ಕ್ಕೂ ಮೇಲ್ಪಟ್ಟು ಲೆವೆಲ್ ಕ್ರಾಸಿಂಗ್ನಿಂದ ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಕೇವಲ 2 ರಿಂದ 3 ವರ್ಷದಲ್ಲಿ ಆ ಎಲ್ಲವನ್ನು ಕೂಡ ನಾವು ಎಲ್ಲ ಒಂದು ಕಡೆ ಒಂದೇ ಒಂದು ಲೆವೆಲ್ ಕ್ರಾಸಿಂಗು ಕೂಡ ಅಂಡರ್ ಪಾಸ್ ಆಗ್ಬೋದು, ಇಲ್ಲ ಓವರ್ ಬ್ರಿಡ್ಜ್ ಆಗ್ಬೋದು. ಇದನ್ನು ಮಾಡ್ತಕ್ಕಂಥ ಅದಕ್ಕೆ ಕ್ರಮವನ್ನು ವಹಿಸಬೇಕು ಅನ್ನುವ ಸೂಚನೆಯನ್ನು ಸರ್ಕಾರಕ್ಕೆ ಈಗಾಗಲೇ ಅಧಿಕಾರಿಗಳು ಕೊಟ್ಟಿದ್ದಾರೆ. ಒಂದು ಸತ್ಯ, ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆ ಆಯ್ತದೆ ಅಂತ ಯಾರು ಹೇಳ್ತಾ ಇದ್ರು. ನಮ್ಮ ಪ್ರಾಣ ಈ ಸರ್ಕಾರ ಇರೋ ತನಕ ಕಾರ್ಪೊರೇಷನ್ ಚುನಾವಣೆ ಆಗೋದಿಲ್ಲ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಬರ್ತಾ ಇದೆ. ನಾವು ಹೆಚ್ಚಿನ ಆಸಕ್ತಿಯನ್ನು ಹಾಕಿ 2 ಪಕ್ಷಗಳು ಕೂಡ ಯಾರನ್ನು ಅಭ್ಯರ್ಥಿ ಮಾಡ್ತಾರೆ ಅದು ಪಕ್ಷಕ್ಕೆ, ಪಕ್ಷದ ವರಿಷ್ಠಗಳಿಗೆ, 2 ಪಕ್ಷದವ್ರಿಗೆ ಬಿಟ್ಟಿದ್ದು. ನಾವು ಕಾಯ ವಾಚ ಮಾನಸ ಕೆಲಸವನ್ನು ಮಾಡಿದ್ದೆ ಆದರೆ ಕಾಂಗ್ರೆಸ್ನವರು ಎಲ್ಲ ಒಂದು ಕಡೆ ಅಧಿಕಾರವನ್ನು ನಾವೇನೋ ಅವ್ರಿಗೆ ಗಲಾಟೆ ಮಾಡಿ ಕಿತ್ಕೋಬೇಕಾಗಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.